ಸೊ ಇವತ್ತು ನಮ್ಮ ಆರ್ ಆರ್ ನಗರದ ಕ್ರಿಕೆಟ್ ಸಖತ್ತಾಗಿ ನಡೀತಾ ಇದೆ. ಏನು ಕ್ರೇಜ್ ಅಂತೀರಾ? IPL ನಡೀತಾ ಇರೋ ಟೈಮಲ್ಲಿ ಇಲ್ಲಿ ಲೈವ್ ಶೋ ನಡೀತಾ ಇದೆ. ಸೂಪರ್ ಕ್ರೇಜಿ ಆಗಿದೆ. ಇನ್ನು ಈ ಏರಿಯಾದ ಇನ್ನೊಬ್ಬ ಹಿರಿಯ ನಾಗರಿಕರ ನಾವು ಇವತ್ತು ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ ಸರ್, ಹೇಗೆ ಅನ್ನಿಸ್ತಾ ಇದೆ ನೀವು ಲೈವ್ ಆಗಿ ನಿಮ್ಮ ನಗರದಲ್ಲಿ ನಿಮ್ಮ ಯುವಕರು ಆಟ ಆಡ್ತಾ ಇದ್ದಾರೆ ಮ್ಯಾಚ್ನ? ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಭಾಳ ಖುಷಿ ಆಗ್ತಾ ಇದೆ. IPL ಮ್ಯಾಚ್ ಥರನೇ ಇದು ನಡೀತಾ ಇದೆ. RCL ಕೂಡ ಅದು ಸೀಸನ್ 2 ಇದು. ನಿಜವಾಗ್ಲೂ ಭಾಳ ಸಂತೋಷವಾದಂಥ ವಿಷಯ ಇದು. ಸೀಸನ್ 1 2020 ನಡೀತು. ಇದಕ್ಕೆ ಕಾರಣಕರ್ತರಾದಂಥ GH ರಾಮಚಂದ್ರಪ್ಪನವರು ಮಾಜಿ ನಗರಸಭಾ ಸದಸ್ಯರು ಮತ್ತು ಮಾಜಿ ಅಧ್ಯಕ್ಷರು ಬೃಹತ್ ಕಾಮಗಾರಿ ಸ್ಥಾಯಿ ಸಮಿತಿ ಬೆಂಗಳೂರು, ಜೊತೆಗೆ ಅವರ ಮಗ ಜಗದೀಶ್ ಅವರು ಕೂಡ ಇದಕ್ಕೆ ಒಂದು ಭಾಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೀಸನ್ 2 ಭಾಳ ಚೆನ್ನಾಗಿದೆ. ಇದು ಸೀಸನ್ 1 ಅಂತ ಇದು ಯಶಸ್ವಿಯಾಗಿ ನಡೀತಾ ಇದೆ. ಭಾಳ ಸಂತೋಷವಂತಕರಂಥ ವಿಷಯ. ನಮ್ಮ ನಾಗರಿಕರು ಎಲ್ಲರೂ ಹೆಮ್ಮೆ ಪಡೋಂಥ ವಿಷಯ ಇದು ನಮ್ಮ ಈಗ ಜಗದೀಶ್ ಅವರು ಕೂಡ ಬೆಂಗಳೂರು ಕೇಂದ್ರ ಜಿಲ್ಲೆ ಯುವ ಮೋರ್ಚಾ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಭಾಳ ಸಂತೋಷ. ಅವರ ಅಭಿನಂದನೆಗಳು ಕೂಡ. ಮೊದಲನೇದಾಗಿ ಕರ್ನಾಟಕ TV ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ಬಸವರಾಜು, ಹಿರಿಯ ನಾಗರಿಕ ವೇದಿಕೆ ಅಧ್ಯಕ್ಷರು. ಭಾಳ ಖುಷಿ ಆಗ್ತಾ ಇದೆ. ಇದು ನಮ್ಮ ರಾಮಚಂದ್ರ ಮತ್ತು ಅವರ ಮಗನ ಸಾರ ನಡೀತಾ ಇರೋದಂಥದ್ದು ಭಾಳ ಸಂತೋಷದಂಥ ವಿಷಯ. ಇನ್ನು ಈ ಕಾರ್ಯಕ್ರಮಗಳು ಹೆಚ್ಚಿನ ರೀತಿಯಲ್ಲಿ ನಡ್ಕೊಂಬರಲಿ. ಈ ಆಟಗಳು ನಡೀತಾ ಇರೋದು ನಮ್ಮ ರಾಜರಾಜೇಶ್ವರಿ ನಗರ ಕ್ರೀಡಾಭಿಮಾನಿಗಳಿಗೆ ಭಾಳ ಖುಷಿ ತರದಂಥದ್ದು. ಇನ್ನೂ ಹೆಚ್ಚಿನ ರೀತಿ ಈ ಕಾರ್ಯಕ್ರಮ ಮೂಡಿ ಬರಲಿ ಅಂತ ಅವ್ರಿಗೆ ನಾನು ಶುಭ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಸರ್, ಇದು ಸೆಕೆಂಡ್ ಸೀಸನ್ ಅಂತ ಹೇಳಿದ್ರು. ಮುಂದಿನ ಸೀಸನ್ನು ಹೆಣ್ಮಕ್ಳು ತಂಡ ಬರುತ್ತೆ ಅಂತ ಹೇಳ್ತಾ ಇದ್ರು. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಹೆಣ್ಮಕ್ಳಿಗೆ ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದೀರಾ? ಇದು ಭಾಳ ಖುಷಿ ಪಡೋಂಥ ಸಮಾಚಾರ. ಎರಡು ಏನು ಹುಡುಗರಿಗೆ ಮಾಡಿಕೊಟ್ರು ಎರಡು ತಂಡ IPL RCL 1 and 2 ಅದು ಸೀಸನ್ 2 ಎರಡು ಭಾಳ ಸಕ್ಸಸ್ಫುಲ್ ನಡೀತಾ ಇದೆ. ಮೋಸ್ಟ್ಲಿ ನಾಳೆ 10ನೇ ತಾರೀಕು ಮುಗಿಯುತ್ತೆ. ಇದು ಭಾಳ ಸಕ್ಸಸ್ಫುಲ್ಲಾಗಿ ಮುಗಿಯುತ್ತೆ ಅಂದ್ಕೊಂಡಿದ್ವಿ. ಇದು ಮುಂದಿನ ಸೀಸನ್ 3ನ ಹೆಣ್ಣು ಮಕ್ಕಳಿಗೆ ಮಾಡೋಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಭಾಳ ಖುಷಿ ಆಗ್ತಾ ಇದೆ. ನಮ್ಮ ಆಟ ಇದರಲ್ಲಿ ಆರ್ ಆರ್ ನಗರದಲ್ಲಿ ಒಳ್ಳೆ ಟೀಮ್ ಇದೆ. ಅವ್ರಿಗೂ ಕೂಡ ಅಭಿನಂದನೆಗಳು, ಸ್ವಾಗತ ಬಯಸ್ತೀನಿ. ಸರ್, IPL ಸಡನ್ ಆಗಿ ಬೆಂಗಳೂರು ನಡೀತಕ್ಕಂಥದ್ದು ಬೇರೆ ಕಡೆ ಶಿಫ್ಟ್ ಆಗೋಯ್ತು, ಗುಜರಾತ್ಗೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಇಲ್ಲೇ ನಡಿಬೇಕಾದ್ರೆ ನಮ್ಮ ಬೆಂಗಳೂರು ಚಿನ್ನಸ್ವಾಮಿ ನಡಿಬೇಕಾಗಿತ್ತು ಅಂತ ಭಾಳ ನನಗೆ ಸಂತೋಷ ಆಗ್ತಾ ಇದೆ. ಬಟ್ ಅನಿವಾರ್ಯ ಕಾರಣಗಳಿಂದ ಆಗಿದೆ. ಅದನ್ನು ನಾವು ತರ್ಕ ಮಾಡೋ ಸಮಯ ಅಲ್ಲ ಇದು. ಬಟ್ ಬೆಂಗಳೂರಲ್ಲಿ ಆಗಿದ್ದು ಭಾಳ ಖುಷಿ ಪಡ್ತಾ ಇದ್ವಿ. ಈ ಮ್ಯಾಚ್ ಆಯಿತು IPL. ಮುಂದಿನ ಸಲ ಆದರೂ ಕೂಡ ಸೆಮಿಫೈನಲ್ ಫೈನಲ್ ಮ್ಯಾಚ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗಲಿ ಅಂತ ನಾನು ಹಾರೈಸ್ತೀನಿ. ಸರ್, 18 ವರ್ಷಗಳ ಮೇಲೆ ನಮ್ಮ RCB ತಂಡ ಟ್ರೋಫಿ ಗೆತ್ತು ಕಳೆದ ವರ್ಷ. ಸೊ ಈ ಸತಿನೂ ಗೆಲ್ಲುತ್ತೆ ಅಂತ ಅನಿಸುತ್ತಾ ನಿಮಗೆ? ಈ ಸತಿ ತುಂಬ ಚೆನ್ನಾಗಿ ಆಡ್ತಾ ಇದೆ ಟೀಮು ಎಲ್ಲರ ಜೊತೆಗೆ. ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಎಲ್ಲದನ್ನು ಬ್ರೇಕ್ ಮಾಡಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಈ ಸತಿ ಹೆಂಗಿದೆ ಸರ್ ನಿಮ್ಮ ಎಕ್ಸ್ಪೆಕ್ಟೇಷನ್ ನಮ್ಮ RCB ಮೇಲೆ? RCB ಖಂಡಿತ ಗೆಲ್ತೆ ಅನ್ಕೋತೀನಿ. ಇವತ್ತು ಆ್ಯಸ್ ಆ್ಯಂಡ್ ಟುಡೇ ಈಗ 3ನೇ ಸ್ಥಾನದಲ್ಲಿದೆ. ಇನ್ನು ಮ್ಯಾಚ್ಗೆ ಆಡೋ ಇದೆ. ಮೋಸ್ಟ್ಲಿ ಈ ವರ್ಷ ಕೂಡ ಅವರು ಕಪ್ ಗೆಲ್ಲಿ ಅಂತ ನಾನು ಹಾರೈಸ್ತೀನಿ. ಬರೀ ಯಂಗ್ಸ್ಟರ್ಸ್ ಅಲ್ಲ, ಹಿರಿಯ ನಾಗರಿಕರು ಕೂಡ ತುಂಬ ಖುಷಿಯಿಂದ ಈ ಪಂದ್ಯದಲ್ಲಿ ಭಾಗವಹಿಸ್ತಾ ಇದ್ದಾರೆ. ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಇಂಥ ಉರಿ ಬಿಸಿಲಲ್ಲೂ ನೀವು ನೋಡ್ಬೋದು, ಕ್ರೌಡ್ ತುಂಬ ಚೆನ್ನಾಗಿದೆ. ಎಲ್ರಿಗೂ IPL ಅಷ್ಟೇ ಖುಷಿ ಕೊಡ್ತಾ ಇದೆ ಈ RR ನಗರದ ಕ್ರಿಕೆಟ್ ಲೀಗ್. ಸೊ ಬನ್ನಿ ಇನ್ನೊಂದಷ್ಟು ಜನನ ಮಾತಾಡಿಸಿ ಹೇಗಿದೆ ಅಂತ ತಿಳ್ಕೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ TV. ಕ್ಯಾಮ್ರಾಮನ್ ನವೀನ್ ಜೊತೆ ನಾನು ಮೋನಿಶಾ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.